ಹಲೋ ನಮಸ್ಕಾರ. ಇವತ್ತು ನಾನು ಹೊಸ ಡಿಶ್ನೊಂದಿಗೆ ನಿಮ್ಮ ಹತ್ರ ಬಂದಿದ್ದೇನೆ. ಹೊಸ ಡಿಶ್ ಅಂತಂದರೆ ತುಂಬ ವೆರೈಟಿಯಾಗಿರುವಂಥ, ತುಂಬ ರುಚಿಕಟ್ಟಾದಂಥ ಒಂದು ವಿಶೇಷವಾದಂಥ ಅಕ್ಕಿ ರೊಟ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅಕ್ಕಿ ರೊಟ್ಟಿ ಅಂದರೆ ಸಾಮಾನ್ಯವಾಗಿ ನಾವು ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲಿ ಮಾಡ್ತೀವಿ, ಮಸಾಲ ಅಕ್ಕಿ ರೊಟ್ಟಿ ಮಾಡ್ತೀವಿ, ಅಥವಾ ನಾರ್ಮಲಾಗಿ ನಮಗೆ ಕಾಯಿ ತುರಿ ಸ್ವೀಟ್ ಬೇಕಂದರೆ ಸ್ವೀಟ್, ಪ್ಲೇನ್ ದೋಸೆನೋ ಅಕ್ಕಿ ರೊಟ್ಟಿನೂ ಮಾಡ್ತೀವಿ. ಬಟ್ ಇದು ನಾನು ತೋರಿಸ್ತಾ ಇರೋದು ಇವತ್ತು ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ. ನುಗ್ಗೆ ಸೊಪ್ಪು ನಿಮಗೆಲ್ಲ ಗೊತ್ತೇ ಇದೆ. ನುಗ್ಗೆ ಸೊಪ್ಪು ತುಂಬ ಹೆಲ್ದಿ, ಆರೋಗ್ಯಕ್ಕೆ ತುಂಬ ಅತ್ಯುತ್ತಮ ಪೌಷ್ಟಿಕಾಂಶ ಹೊಂದಿರುವಂಥ ಒಂದು ಸೊಪ್ಪು. ಕಣ್ಣಿನ ಆರೋಗ್ಯಕ್ಕೆ ಆಗಿರ್ಬೋದು, ಮತ್ತು ವಿಟಮಿನ್ ಎ ಇದೆ, ಸಿ ಇದೆ, ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಪ್ರೋಟೀನ್ಸ್ ಇದೆ. ಈ ಒಂದು ಕಿತ್ತಳೆ ಹಣ್ಣಿಗಿಂತ 7 ಪಟ್ಟು ಹೆಚ್ಚು ಇದರಲ್ಲಿ ವಿಟಮಿನ್ ಇದೆ ಅಂತ ಇದು ಪ್ರೂವ್ ಆಗಿದೆ. ಆಮೇಲೆ 15 ಪಟ್ಟು ಹೆಚ್ಚು, ಒಂದು ಬಾಳೆಹಣ್ಣಿಗಿಂತ 15 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಇದೆ ಇದರಲ್ಲಿ ಅನ್ನೋದು ಕೂಡ ಇದು ಪ್ರೂವ್ ಆಗಿದೆ. ನುಗ್ಗೆ ಸೊಪ್ಪು ನೀವು ಚರ್ಮದ ಆರೋಗ್ಯಕ್ಕೆ ಅಥವಾ ರಕ್ತಹೀನತೆ ಕಡಿಮೆ ಮಾಡೋದಕ್ಕೆ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ, ಹಿಮೋಗ್ಲೋಬಿನ್ ಅದನ್ನು ಸರಿ ಮಾಡೋದಕ್ಕೆ, ದೇಹದಲ್ಲಿರುವ ಕಬ್ಬಿಣಾಂಶ ಹೆಚ್ಚಿಸೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆದಷ್ಟು ನಿಮ್ಮ ಮಕ್ಕಳಿಗೆ ನುಗ್ಗೆ ಸೊಪ್ಪು ಪಲ್ಯ ಅಥವಾ ಉಪ್ಸಾರು ಏನಾದ್ರು ಮಾಡಿಕೊಡಿ. ಸೊ ಮಕ್ಕಳು ಉಪ್ಸಾರು ಪಲ್ಯ ಇದೆಲ್ಲ ತಿನ್ನೋದಿಲ್ಲ. ಆದ್ದರಿಂದ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಹೋಗೋದಿಲ್ಲ ಆ ಥರ ಎಲ್ಲ ಮಾಡಿದಾಗ. ಸೊ ಆದ್ದರಿಂದ ನಾವು ಈ ಥರ ತಿನ್ನಲೇಬೇಕು ಅಂತ ಅಂದಾಗ ವೆರೈಟಿ ಮಾಡೋದಕ್ಕೆ ನೋಡ್ತೀವಿ. ಸೊ ಅದರಿಂದ ಅಕ್ಕಿ ರೊಟ್ಟಿಯಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ಇವತ್ತು ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಬೆಂಗಳೂರು ಕಡೆಯವ್ರಿಗೆಲ್ಲ ಈ ನುಗ್ಗೆ ಸೊಪ್ಪು ಅದೆಲ್ಲ ಏನು ಹೊಸದಲ್ಲ. ಬಟ್ ನಮ್ಮ ಕರಾವಳಿ ಕಡೆಯವ್ರಿಗೆಲ್ಲ ನುಗ್ಗೆ ಸೊಪ್ಪು ಅದೆಲ್ಲ ತುಂಬ ಏನು ಅನಿಸುತ್ತೆ, ಯಪ್ಪ ಇವರೇನಪ್ಪ ಬರೀ ಸೊಪ್ಪು ತಿಂತಾರೆ ಅಂತ ಅನಿಸ್ಬಿಡುತ್ತೆ. ಅದನ್ನು ತಿಂತಾರ ಅಂತ ಅನಿಸುತ್ತೆ. ಕೆಲವು ನಮ್ಮ ಕರಾವಳಿ ಕಡೆಯಲ್ಲೆಲ್ಲ ಸೊಪ್ಪು ಸದೇ ತಿನ್ನೋದು ತುಂಬ ಕಡಿಮೆ, ತರಕಾರಿ ಕೂಡ ತಿನ್ನೋದು ತುಂಬ ಕಡಿಮೆ. ಅವರಿಗೆ ಬರೀ ಮೀನು, ಕೋಳಿ ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತೇ ಇಲ್ಲ. ಹಾಗೆ ನಾನಿವತ್ತು ಕರಾವಳಿಯವರಿಗೆ ಕೂಡ ಇಷ್ಟ ಆಗುವಂಥದ್ದು ಒಂದು ವಿಶೇಷವಾದಂಥ ಒಂದು ಅಕ್ಕಿ ರೊಟ್ಟಿ, ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ವಿಡಿಯೋದಲ್ಲಿ. ಹಾಗೆ ಆ ವಿಡಿಯೋ ಕೂಡ ರನ್ ಆಗ್ತಾ ಇದೆ ನೋಡಿ. ಅಕ್ಕಿನ ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಹಾಕಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಾದ್ಮೇಲೆ ಜಾಸ್ತಿ ನೀರು ಹಾಕಬಾರ್ದು, ನೀರಾಗಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಅದಕ್ಕೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಬೇಕು. ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಬೇಕು. ಆಮೇಲೆ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಬೇಕು. ಅದನ್ನು ಕಲಸಿಟ್ಬಿಟ್ಟು ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಅದನ್ನು ನಾನು ತಟ್ಟಿದ್ದೀನಲ್ಲ, ಹಾಗೆ ರೊಟ್ಟಿ ತಟ್ಬಿಟ್ಟು ಹೆಂಚು ಮೇಲೆ ಹಾಕಬೇಕು. ಎರಡೂ ಸೈಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಇದನ್ನು ತಿಂದೇ ಇರಲ್ಲ, ಬಟ್ ಇವತ್ತು ಒಂದು ಸಲ ಮಾಡಿ ಸಖತ್ ರುಚಿಯಾಗಿರುತ್ತೆ. ಈ ಥರ ದೋಸೆ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ಒಂಥರ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ. ಇದು ನುಗ್ಗೆ ಸೊಪ್ಪು ತಿಂತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹಂಗೆ ನುಗ್ಗೆ ಸೊಪ್ಪು ನೋಡೋಕ್ಕೇ ಒಂಥರ ಕಹಿ ಅನಿಸುತ್ತೆ. ಸಾಂಬಾರಲ್ಲಿ ತಿನ್ನೋಕ್ಕೆ, ಉಪ್ಸಾರು ಮಾಡಿದ್ರೆ ಹಂಗೆ ತಿನ್ನೋಕ್ಕೆ ಕಹಿ ಅನಿಸುತ್ತೆ. ಬಟ್ ಅಕ್ಕಿ ರೊಟ್ಟಿನಲ್ಲಿ ಅದು ಟೇಸ್ಟೇ ಗೊತ್ತಾಗೋದಿಲ್ಲ ನುಗ್ಗೆ ಸೊಪ್ಪು ಅಂತ. ಒಟ್ಟಿನಲ್ಲಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಒಂದ್ಸಲಿ ಮಾಡಿ ನೋಡಿ, ಮಾಡಿ ರಿಸಲ್ಟ್ ಏನು ಅಂತ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ಯಾಕೆಂದರೆ ಇದು ತುಂಬಾ ಹೇಳಿದ್ನಲ್ಲ, ಅತ್ಯುತ್ತಮ ಪೌಷ್ಟಿಕಾಂಶ ಇರುವಂತಹ ಒಂದು ಸೊಪ್ಪು. ಯಪ್ಪ ಇದೇನಪ್ಪ ನುಗ್ಗೆ ಸೊಪ್ಪು ತಿನ್ನೋದು ಅಂತ ಅಂದ್ಕೋಬೇಡಿ. ಯಾಕೆಂದರೆ ನುಗ್ಗೆ ಸೊಪ್ಪಲ್ಲಿರುವಷ್ಟು ಆರೋಗ್ಯ ಬೇರೆ ಯಾವುದ್ರಲ್ಲಿಲ್ಲ. ಬಾಳೆ ಎಲೆ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಒಂದು ಬಾಳೆ ಎಲೆಗೆ 10 ರೂಪಾಯಿ. ಸೊ ಮೊನ್ನೆ ಸಂಕಷ್ಟ ದಿನ ತಂದಿದ್ದು ಒಂದು ಬಾಳೆ ಎಲೆ ಇತ್ತು. ಆ ಬಾಳೆ ಎಲೆನ ಜಾಸ್ತಿ ಇದ್ದಿದ್ದನ್ನ ಹಂಗೆ ಇಟ್ಬಿಟ್ಟಿದೆ. ಏನಾದರೂ ರೊಟ್ಟಿ ಅಥವಾ ಬೆಳಗ್ಗೆ ನಾಷ್ಟ ಏನಾದ್ರು ಮಾಡ್ಬೋದಂತ ಇಟ್ಬಿಟ್ಟಿದೆ. ಸೊ ಈ ರೊಟ್ಟಿಗೆ ಅದು ಹೆಲ್ಪ್ಫುಲ್ ಆಯಿತು. ಬಾಳೆ ಎಲೆನೂ ಬಿಸಾಕೋಕ್ಕಾಗಲ್ಲ, ಯಾಕೆಂದರೆ ಅದರಿಂದ ಕೂಡ ಆರೋಗ್ಯ ವರ್ಧಿಸುತ್ತೆ. ಸೊ ಆರೋಗ್ಯಕ್ಕೂ ಬಾಳೆ ಎಲೆ ತುಂಬ ಒಳ್ಳೆಯದು. ಅದರಿಂದ ಅದನ್ನು ಕೂಡ ಎಸೆಯೋದಕ್ಕಾಗೋದಿಲ್ಲ. ಈ ರೀತಿ ಅಕ್ಕಿ ರೊಟ್ಟಿ ಮಾಡಿ ಇವತ್ತು ಸ್ಪೆಷಲಾಗಿ ತಿಂದಿದ್ದೀನಿ. ನುಗ್ಗೆ ಸೊಪ್ಪು ಜಾಸ್ತಿ ಇದ್ದವಾಗ ಹೀಗೆ ಮಾಡಿ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಊರು ಬದಿಯವರು ಕೂಡ ಜಾಸ್ತಿ ಸೊಪ್ಪು ಸದೇ ತಿನ್ನಬೇಕು. ಬರೀ ಮೀನು, ಬರೀ ಕೋಳಿ ತಿನ್ಕೊಂಡು ಇರೋದಲ್ಲ. ಯಾಕಂದರೆ ಮೀನಲ್ಲಿ, ಕೋಳಿಯಲ್ಲಿ ಇರುವಷ್ಟು ನಮಗೆ ಪೌಷ್ಟಿಕಾಂಶ ಸಿಗುತ್ತೆ. ಬಟ್ ಈ ಸೊಪ್ಪಲ್ಲೆಲ್ಲ ಇರುವಷ್ಟು ಅದೆಲ್ಲ ಸಿಗೋದಿಲ್ಲ. ಆದ್ದರಿಂದ ನಾವು ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರದ್ದೆಲ್ಲ ಸೊಪ್ಪುಗಳು ಜಾಸ್ತಿ ಮಕ್ಕಳಿಗೆ ಕೊಡಬೇಕು. ಮತ್ತು ನಾವು ಕೂಡ ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದದು. ನುಗ್ಗೆ ಸೊಪ್ಪು ಯಾವಾಗಲೂ ತಿನ್ನಬೇಕು. ನುಗ್ಗೆಕಾಯಿ ನಾವು ಸಾಂಬಾರು ಮಾಡಿ ತಿಂತೀವಿ, ಬಟ್ ನುಗ್ಗೆ ಸೊಪ್ಪು ನಾವು ತಿನ್ನೋದು ತುಂಬ ಕಡಿಮೆ. ನುಗ್ಗೆ ಸೊಪ್ಪು ಬೋಂಡ ಮಾಡ್ತಾರೆ, ನುಗ್ಗೆ ಸೊಪ್ಪು ವಡೆ ಮಾಡ್ತಾರೆ, ನುಗ್ಗೆ ಸೊಪ್ಪು ನೋಡಿ ರೊಟ್ಟಿ ಮಾಡಿದ್ದೀನಿ, ರೊಟ್ಟಿ ಮಾಡ್ತಾರೆ. ಸೊ ಈ ಥರ ತಿಂಡಿಗಳು ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಒಟ್ಟಿನಲ್ಲಿ ನುಗ್ಗೆ ಸೊಪ್ಪು ಹೊಟ್ಟೆ ಒಳಗೆ ಹೋಗುತ್ತೆ. ಈ ಥರ ಐಡಿಯಾ ಮಾಡಿಬಿಟ್ಟು ನೀವು ತಿನ್ಬೋದು ಬೇಕಿದ್ರೆ. ನನಗೂ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಅಯ್ಯೋ ಏನಪ್ಪ ಇದು, ಈ ಜನಗಳು ಬರೀ ಉಪ್ಸಾರು, ಮುದ್ದೆ, ನುಗ್ಗೆ ಸೊಪ್ಪು
ಆ ಥರದ್ದೆಲ್ಲ ತಿಂತಾರೆ. ಬರೀ ಏನಪ್ಪ ಇದು ಮುಸಪ್ಪು ಅಂತೆ ಅದಂತೆ ಇದಂತೆ ನಮಗೇನು ಗೊತ್ತೇ ಆಗೋದಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೂ ಒಂಥರ ಇದೇನಪ್ಪ ಲೈಫ್ ಸ್ಟೈಲೇ ಒಂಥರ ಡಿಫ್ರೆಂಟ್ ಆಗಿದೆ. ಬರೀ ಮುದ್ದೆ ತಿನ್ಕೊಂಡಿರ್ತಾರ, ಅನ್ನನೇ ತಿನ್ನೋದಿಲ್ವ, ಅಥವಾ ಬರೀ ಸೊಪ್ಪುಗಳನ್ನೇ ತಿನ್ಕೊಂಡಿರ್ತಾರೆ ಇವು ಅಂತ ಅಂದ್ಕೊಂಡಿದ್ದೆ. ನಾವಾದರೆ ಊರ ಬದಿಯವರಾದರೆ ದಿನ ಮೀನು ಬೇಕು, ದಿನ ಎಂಥವ್ರು ನಮಗೆ ಇರೋಕ್ಕೆ ಎಂಥವ್ರು ನಮಗೆ ಇರಲೇಬೇಕು, ಇಲ್ಲಾಂದ್ರೆ ನಮ್ಗೆ ಹೋಗೋದೇ ಇಲ್ಲ ಅನ್ನ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಂದಾಗ ಇವರ ಲೈಫ್ ಸ್ಟೈಲೆಲ್ಲ ನೋಡಿ ನನಗೆ ಸಖತ್ತು ಶಾಕ್ ಆಗೋಯಿತು. ಆ ಲೈಫ್ ಸ್ಟೈಲ್ಗೆ ನಾನಿನ್ನೂ ಅಡ್ಜಸ್ಟ್ ಆಗಲಿಲ್ಲ. ಯಾಕಂದರೆ ನಾವು ಯಾವಾಗಲೂ ನಾನ್ ವೆಜ್ಜೇ ಜಾಸ್ತಿ ಮಾಡೋದು, ವೆಜ್ಜು ಇದೆಲ್ಲ ಮಾಡೋದು ತುಂಬ ಕಡಿಮೆ. ಬಟ್ ನುಗ್ಗೆ ಸೊಪ್ಪು ಅಂತ ಬಂದಾಗ ಸೊಪ್ಪುಗಳನ್ನ ತಿನ್ನಬೇಕು ಅಂತ ಆ ಉದ್ದೇಶಕ್ಕೆ ಈ ಥರ ರೊಟ್ಟಿಗಳಲ್ಲಿ ಅಥವಾ ಚಪಾತಿಗಳಲ್ಲಿ ಆ್ಯಡ್ ಮಾಡಿ ತಿಂತೀವಿ ಅಷ್ಟೇ. ಮತ್ತು ಯಾವ ಸಾಂಬಾರೆಲ್ಲ ಮಾಡ್ತೀನೋ ತುಂಬಾ ಕಡಿಮೆ. ಯಾಕಂದರೆ ತಿಂದರೆ ನಾನೊಬ್ರು ತಿಂತೀನಿ, ಬೇರೆ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಈ ರೊಟ್ಟಿ ಈ ಥರ ತಿಂಡಿಗಳಲ್ಲಿ ಮಾಡಿ ಆ್ಯಡ್ ಮಾಡಿ ತಿಂದಾಗ ಸೊ ಎಲ್ಲರೂ ತಿಂತಾರೆ. ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊಪ್ಪು ಅಂತ ಅನಿಸೋದೇ ಇಲ್ಲ. ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಏನಪ್ಪ ಇದು ರಾಗಿ ಮುದ್ದೆನ ಹಂಗೆ ನುಂಗ್ತಾ ಇದ್ದಾರಲ್ಲ, ಒಂದು ಚೂರು ಎತ್ಕೋತಾರೆ ನುಂಗ್ತಾರೆ, ಅದು ಹೆಂಗೆ ಅಂತ ನಾನು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇವಾಗ ನನಗೂ ತುಂಬ ಇಷ್ಟ ಆಗುತ್ತೆ. ಇವಾಗಲೂ ನಾನು ರಾಗಿ ಮುದ್ದೆ ತಿನ್ನೋದಕ್ಕೆ ಕಲ್ತ್ಬಿಟ್ಟಿದ್ದೀನಿ. ಮಾಡಿಬಿಟ್ಟು ಅದನ್ನು ತಿಂತೀನಿ ಕೂಡ, ಮಾಡೋದಕ್ಕೆ ಕೂಡ ಕಲ್ತ್ಬಿಟ್ಟಿದ್ದೀನಿ. ಸೊ ನನಗೆ ಇವತ್ತು ಅದು ಇವಾಗ ರಾಗಿ ಮುದ್ದೆ ಉಪ್ಸಾರು ಅದನ್ನು ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ಆದ್ದರಿಂದ ಜಾಸ್ತಿ ನುಗ್ಗೆ ಸೊಪ್ಪಿತ್ತು. ನುಗ್ಗೆ ಸೊಪ್ಪು ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೊಳಕೆ ಕಾಳಿತ್ತು ಮನೆಯಲ್ಲಿ, ಹುರುಳಿ ಕಾಳ್ದು ಮೊಳಕೆ ಕಾಳು. ಸೊ ಅದನ್ನು ಏನು ಮಾಡಿದೆ, ನುಗ್ಗೆ ಸೊಪ್ಪು ಜೊತೆ ಹಾಕ್ಬಿಟ್ಟು ಉಪ್ಸಾರು ಥರ ಮಾಡಿದೆ. ಬಸ್ಸಾರು ಅಂತಾರೆ ಅದನ್ನು ಬಸ್ದೆ, ನೀರನ್ನ ಸಪ್ರೇಟಾಗಿ ಇಟ್ಬಿಟ್ಟು ಬರೀ ಇದನ್ನು ಮಾತ್ರ ಬಸ್ತಿರೋ ಈ ಸೊಪ್ಪುಗಳನ್ನ ಮಾತ್ರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಟೆ. ಅದಕ್ಕೆ ಸಾಸಿವೆ, ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ. ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿನ ಅದಕ್ಕೆ ಆ್ಯಡ್ ಮಾಡಬೇಕು, ಸಖತ್ತಾಗಿರುತ್ತೆ. ಇದು ಹಾಗೆ ತಿನ್ಬೋದು, ಏನು ಬರೀ ಊಟದ ಜೊತೆ ತಿನ್ನಬೇಕು ಅಥವಾ ಏನಾದ್ರು ಚಪಾತಿ ಜೊತೆ ತಿನ್ನಬೇಕು ಅಂತೇನೂ ಇಲ್ಲ. ಇದನ್ನು ಹಾಗೆ ನಾವು ಕೂಡ ತಿನ್ಬೋದು. ಇದು ಸೊಪ್ಪು ತಿಂತಾ ಇದೀವಿ ಅಂತ ನಿಜವಾಗ್ಲೂ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಸೊಪ್ಪು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡಿದೆ. ಆ್ಯಂಡ್ ಅದೇ ನುಗ್ಗೆ ಸೊಪ್ಪು ಅಕ್ಕಿ ರೊಟ್ಟಿ ಮಾಡಿದೆ, ಸಖತ್ತಾಗಿತ್ತು. ಯಾಕೆಂದರೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇರೋದು, ಅದು 2 ದಿನಕ್ಕೆ ಮರ್ತೋಗ್ಬಿಟ್ಟು ಅಲ್ಲೇ ಕೊಳ್ತೋಗ್ಬಿಡುತ್ತೆ. ಸೊ ಅದ್ರ ಬದಲು ಆವಾಗವಾಗೆ ಮಾಡ್ಕೊಂಬಿಟ್ರೆ ನಮಗೂ ಹಂಗೆ ತಿಂದಂಗೆ ಆಗುತ್ತೆ, ಅದು ಕೂಡ ಖಾಲಿ ಆಗುತ್ತೆ. ಅದೇನು ಉಳಿತಾಯ ಆಗೋದಿಲ್ಲ, ಆವಾಗ ಕೊಳತು ಹೋಗೋದಿಲ್ಲ, ಏನೂ ಆಗೋದಿಲ್ಲ. ರುಚಿಯಾಗಿ ಫ್ರೆಶ್ ಆಗಿದ್ದಾಗಲೇ ತಿಂದ್ಬಿಟ್ಟು ಖಾಲಿ ಮಾಡ್ಕೊಬೋದು. ಇದು ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಹಸಿರಾಗಿ ಕಾಳುಗಳಂಗೆ ಕಾಣಿಸುತ್ತೆ. ಸೊ ತಿನ್ನೋದಕ್ಕೂ ಅಷ್ಟೇ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿ. ನಾನು ಕಾಯಿ ತುರಿ ಆ್ಯಡ್ ಮಾಡಲಿಲ್ಲ, ಯಾಕೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಕಾಯಿ ತುರಿ ತೆಂಗಿನಕಾಯಿ ಕೂಡ ತುಂಬ ಕಾಸ್ಟ್ಲಿ. ಇಲ್ಲೊಂಥರ ಲಂಡನ್ ಥರ ಆಗಿಬಿಟ್ಟಿದೆ ಈಗ. ಬೆಂಗಳೂರಲ್ಲೂ ಒಂದು ಕಾಯಿಗೆ 60 ರೂಪಾಯಿ 70 ರೂಪಾಯಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ತೆಂಗಿನಕಾಯಿ ಹಾಕೋದೇ ಸ್ವಲ್ಪ ಕಡಿಮೆ. ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಒಂದ್ಸಲ ಈ ಡಿಶ್ನ ಪ್ರಿಪೇರ್ ಮಾಡಿ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.